ನಮಸ್ಕಾರ, ನನ್ನ ಹೆಸರು ಸಂತೋಷ್ ಕುಮಾರ್ ಅಂತ, ವೈಹುಣಸೇನಹಳ್ಳಿ. ಇವತ್ತು ನಮ್ಮೊಂದು ತಾಲೂಕಿಗೆ ರಾಜಕೀಯ ಮಾಡ್ಲಿಕ್ಕೆ ಬಂದಿರತಕ್ಕಂತ ರಾಜಗೌಡರಿಗೆ ಮುಂದಿನ ದಿನಗಳಲ್ಲಿ ರಾಜಕೀಯನ ನೀವು ಯಾವ ತರ ಮಾಡ್ಬೇಕು, ನಿಮ್ಮಲ್ಲಿ ಏನ್ ತಪ್ಪುಗಳೈತೆ ಆ ತಪ್ಪುಗಳನ್ನ ಯಾವ ತರ ತಿದ್ದುಕೊಬೇಕು, ಮುಂದಿನ ದಿನಗಳಲ್ಲಿ ಈ ಒಂದು ಕಾಂಗ್ರೆಸ್ ಪಕ್ಷನ ಯಾವ ತರ ತಳಮಟ್ಟದಿಂದ ಯಾವ ತರ ಪಕ್ಷನ ಬಲಪಡಿಸ್ಬೇಕು ಅಂತ ಬಹಳ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗುವಂತ ರೀತಿ ನಮ್ಮ ಒಂದು ಎಲ್ಲ ಹಿರಿಯ ಮುಖಂಡರು ತಮಗೆ ತಿಳಿಪಡಿಸಿದ್ದಾರೆ. ನಾನು ಹೇಳೋದಿಷ್ಟೇ, ಇವತ್ತು ತಾಲೂಕಲ್ಲಿ ನಮ್ಮೊಂದು ಕಾಂಗ್ರೆಸ್ ಪಾರ್ಟಿಗೆ ಒಂದು ಇತಿಹಾಸ ಐತೆ. 9 ಬಾರಿ ಕಾಂಗ್ರೆಸ್ ಪಾರ್ಟಿಯಲ್ಲಿ ಸ್ಪರ್ಧೆ ಮಾಡಿ 6 ಬಾರಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೈತೆ. ಅದರಲ್ಲಿ 6 ಬಾರಿನೂ ಗೆದ್ದಿರ್ತಕ್ಕಂಥದ್ದು ಸನ್ಮಾನ್ ಶ್ರೀ ವಿ ಮುನಿಯಪ್ಪಣ್ಣನವರು 3 ಬಾರಿ ಸಚಿವರಾಗಿ ಅವ್ರದೇ ಆದಂತ ಈ ಒಂದು ಶಿಡ್ಲಘಟ್ಟ ಕ್ಷೇತ್ರಕ್ಕೆ ಅಪಾರವಾದ ಕೊಡುಗೆ ಐತೆ. ಇವತ್ತು ನಿಮ್ಗೆ ಸುಮ್ನೆ ಬಿಫಾರಂ ಸಿಕ್ಲಿಲ್ಲ. ಇವತ್ತು ನಾವೆಲ್ಲ 2023 ಚುನಾವಣೆಯಲ್ಲಿ ನಿಮ್ ಜೊತೆಯಲ್ಲಿ ನಾವು ಚುನಾವಣೆ ಮಾಡಿದ್ದೀವಿ. ಮತ್ತೆ ಹಳ್ಳಿಗಳಲ್ಲಿ ಜನರನ್ನ ಮನವೊಲಿಸಿ ಬೂತ್ ಮಟ್ಟದಲ್ಲಿ ಕಾತು ಮತ ಹಾಕ್ಸಿದೀವಿ. ಅಂದ್ರೆ ಅದು ವಿ ಮುನಿಯಪ್ಪಣ್ಣನವರು ಮತ್ತು ಶಶಿಧರ್ ಮುನಿಯಪ್ಪಣ್ಣನವರು ನಮ್ಮ ಇವತ್ತಿನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳ ಒಂದು ಸೂಚನೆ ಮೇರೆಗೆ ನಾವೆಲ್ಲ ಕಷ್ಟ ಬಿದ್ದು ನಿಮ್ಗೆ ಮತ ಕೊಡಿಸಿದೀವಿ. ಅದರ ಒಂದು ಭಾಗವಾಗಿ ನಿಮಗೆ 36,000 ಓಟು ಬೀಳ್ಲಿಕ್ಕೆ ಆಯ್ತು. ಅದನ್ನೆಲ್ಲ ನೀವು ಮರೆತು ಈಗ ನಾಮನಿರ್ದೇಶನ ಒಂದು ವಿಚಾರದಲ್ಲಿ ನಂದೇ ಒಂದು ಪತ್ರಗೋಷ್ಠಿ ಕಾರ್ಯಕ್ರಮ ಮಾಡಿದಾಗ ಈ ಒಂದು ವಿಚಾರದ ಬಗ್ಗೆ ಉಸ್ತುವಾರಿ ಮಂತ್ರಿಗಳು ಯಾವ ತರ ಪ್ರಯತ್ನ ಮಾಡಿದ್ದಾರೆ, ಶಶಿಧರ್ ಮುನಿಯಪ್ಪನವರು ಯಾವ ತರ ಪ್ರಯತ್ನ ಮಾಡಿದ್ದಾರೆ. ಇಲ್ಲಿ ಇವತ್ತು 3 ಗುಂಪು ಐತೆ. ಈ 3 ಗುಂಪವರೆಗೂ ಸಮಾನವಾಗಿ ನಾಮನಿರ್ದೇಶನ ಹಂಚಬೇಕು. ಇವತ್ತು ತಾಲೂಕು ಮಟ್ಟದಲ್ಲಿ ರಾಜಕಾರಣ ಪರಿಸ್ಥಿತಿ ಸರಿಯಿಲ್ಲ. ಈ 3 ಗುಂಪನ್ನ ಒಗ್ಗಟ್ಟಾಗಿ ಮುನ್ನಡೆಸ್ಕೊಂಡು ಹೋಗಿ ಇಲ್ಲಿ ಬಲಿಷ್ಠವಾಗಿ ಕಾಂಗ್ರೆಸ್ ಪಾರ್ಟಿನ ಕಟ್ಟಬೇಕು ಅಂತ ದೂರದೃಷ್ಟಿ ಇಟ್ಕೊಂಡು ಡಾಕ್ಟರ್ ಎಂ ಸಿ ಸುಧಾಕರ್ ಅವರು ಬಹಳ ಪ್ರಾಮಾಣಿಕ ಪ್ರಯತ್ನ ಬಿದ್ರು. ಇವತ್ತು ಅದೆಲ್ಲ ನಿಮ್ಗೆ ಯಾವುದೇ ಲೆಕ್ಕ ಇಲ್ಲ. ಇವತ್ತು ಸುಮ್ನೆ ಲೋಕಸಭಾ ಚುನಾವಣೆಯಲ್ಲಿ 80,000 ಮತ ಬರ್ಲಿಲ್ಲ. ಅದರ ಹಿಂದೆ ಯಾರಿದ್ರು, ಅದರ ಒಂದು ಪ್ರಯತ್ನ ಯಾವ ರೀತಿ ಮಾಡಿದ್ರು. ಇವತ್ತು ಉಸ್ತುವಾರಿ ಮಂತ್ರಿಗಳು ಸುಧಾಕರ್ ಆಗಿರ್ಬೋದು, ಶಶಿಧರ್ ಮುನಿಯಪ್ಪಣ್ಣವರಾಗಿರ್ಬೋದು, ಹಾಗೆ ಡಿ ಕೆ ಶಿವಕುಮಾರ್ ಅಣ್ಣವರಾಗಿರ್ಬೋದು, ಯಾವ ತರ ಪ್ರಯತ್ನ ಬಿಟ್ಟು ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ಅಷ್ಟು ಮತಗಳು ಬರ್ಲಿಕ್ಕೆ ಕಾರಣ ಆಯ್ತು. ಇದನ್ನೆಲ್ಲ ತಾವು ಆದಷ್ಟು ಬೇಗ ಮರಿಬಾರ್ದು ಅಂತ ರಾಜಗೌಡರಲ್ಲಿ ನಾನು ಮನವಿ ಮಾಡ್ತೀನಿ. ಮತ್ತೆ ಇವತ್ತು ಸ್ವಂತ ನಿಮ್ಮೊಂದು ಫೇಸ್ಬುಕ್ ಅಲ್ಲಿ ರಾಜಗೌಡ ಟೀಮ್, ರಾಜಗೌಡ ಶಿಡ್ಲಘಾಟ ಬಳಗ ಅಂತ ಅದರಲ್ಲಿ ನಮ್ಮೊಂದು ಮಂತ್ರಿಗಳ ಬಗ್ಗೆ ತಾಕತ್ ಬಗ್ಗೆ ಮಾತಾಡ್ತೀರಿ. ದಯವಿಟ್ಟು ನೀವು ಅವ್ರ ತಾಕತ್ ಏನು ಅಂತ 2 ಜಿಲ್ಲೆಯಲ್ಲಿ ಗೊತ್ತು, 12 ತಾಲೂಕಲ್ಲಿ ಇರ್ತಕ್ಕಂತ ಎಲ್ಲಾ ಜನರಿಗೂ ಗೊತ್ತು ಅವ್ರ ತಾಕತ್ ಏನು ಅಂತ. ದಯವಿಟ್ಟು ನೀವು ತಾಕತ್ ಬಗ್ಗೆ ಮಾತಾಡಕ್ ಹೋಗ್ಬೇಡ್ರಿ. ಪದೇ ನೀವು ಸೋತಿದ್ರಿ ಅಂತ ಮಾತಾಡ್ತೀರಾ. ಹೌದು, 2 ಬಾರಿ ಸೋತಿದ್ರು. ಯಾವತ್ತೂ ಅಷ್ಟೇ ತನ್ನ ಒಂದು ಕಾರ್ಯಕರ್ತರನ್ನ ಮುಖಂಡರನ್ನ ಬಿಡ್ಲಿಲ್ಲ. ಸೋತಿದ್ರು ಸಹ ಯಾವತ್ತೂ ಅಷ್ಟೇ ಜಿಲ್ಲಾ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಗ್ರಾಮ ಪಂಚಾಯತ್ ಆಗ್ಬೋದು, ನಗರಸಭೆ ಆಗ್ಬೋದು, ಯಾವತ್ತು ಬಿಟ್ಕೊಡ್ಲಿಲ್ಲ. ಯಾವತ್ತು ಅವರು ತನ್ನ ಸ್ವಂತ ಮುಖಂಡರಿಗೆ ಯಾವ ತರ ಧೈರ್ಯ ತುಂಬಬೇಕೋ, ಕಾರ್ಯಕರ್ತರಿಗೆ ಯಾವ ತರ ಧೈರ್ಯ ತುಂಬಬೇಕೋ, ಯಾವ ತರ ಪಾರ್ಟಿ ಕಟ್ಟಬೇಕೋ ಪಾರ್ಟಿ ಕಟ್ಕೊಂಡು ತನ್ನ ಒಂದು ಗುಂಪನ್ನು ಅದೇ ರೀತಿ ಬಲಿಷ್ಠವಾಗಿ ಇಟ್ಕೊಂಡು ಮುನ್ನಡೆದಿದ್ದಕ್ಕೆ ಇವತ್ತು ನೀವು 2 ಸಲ ಸೋತ್ರಿ ಅಂತ ಹೇಳಿದ್ರಿ. ಇವತ್ತು ಯಾವ ತರ ಗೆದ್ದು ಬಂದ್ರು? ಸುನಾಮಿ ತರ ಗೆದ್ದು ಬಂದ್ರು. ಇವತ್ತು ಉಸ್ತುವಾರಿ ಮಂತ್ರಿಗಳಾಗಿದ್ದಾರೆ, ಉನ್ನತ ಶಿಕ್ಷಣ ಸಚಿವರಾಗಿದ್ದಾರೆ, ಜವಾಬ್ದಾರಿಯಾಗಿ ರಾಜಕಾರಣ ಮಾಡ್ತಾ ಇದಾರೆ. ಅವ್ರ ತಾಕತ್ ಬಗ್ಗೆ ದಯವಿಟ್ಟು ರಾಜಗೌಡ್ರೆ ಮಾತಾಡ್ಬೇಡ. ರಾಜಗೌಡ್ರೆ ಯಾರು ಅದು ಫೇಸ್ಬುಕ್ ಅಲ್ಲಿ ಹಾಕಿದ್ರೆ ನನ್ಗೆ ಗೊತ್ತಿಲ್ಲ, ಅವ್ರು ತಿಳಿ ಹೇಳಿ. ಇನ್ನು ಮುಂದೆ ಈ ತರ ಆಗ್ಬಾರ್ದು. ನೀವು ಸಚಿವರ ಒಂದು ಸಹಕಾರ, ಇಲ್ಲಿ ಶಶಿಧರ್ ಮುನಿಯಪ್ಪನವರ ಸಹಕಾರ ಇಲ್ಲದೆ ರಾಜಕಾರಣ ಮಾಡಕ್ ಆಗ್ತೈತಾ? ಇವತ್ತು ನಾವೆಲ್ಲ ಅವ್ರ ಅಭಿಮಾನಿಗಳು, ಶಶಿಧರ್ ಮುನಿಯಪ್ಪಣ್ಣ ಮತ್ತು ಡಾಕ್ಟರ್ ಎಂ ಸಿ ಸುಧಾಕರ್ ಅಭಿಮಾನಿಗಳು. ಅವ್ರದೇ ಅಂತ ಒಂದು ಹೋಬಳಿ ಐತೆ. ಇವತ್ತು ಅವ್ರ ಹೋಬಳಿ ಯಾಕೆ ಕಡೆಗಣಿಸಿದಾರ ನೀವು ನಾಮನಿರ್ದೇಶಕರಲ್ಲಿ? ಇವತ್ತು ಆ ಚಿಲಕನೂರು ಹೋಬಳಿಯಲ್ಲಿ ಯಾಕೆ ಒಬ್ರು ಸಹ ನೀವು ಸೇರ್ಸಿಲ್ಲ? ಅಲ್ಲಿ ನಿಮ್ಗೆ ಮತ ಬಂದಿಲ್ವಾ? ಅವ್ರು ನಿಂಗೆ ಹಾಗಾದ್ರೆ ಬೇಕಾಗಿಲ್ವಾ? ಹೇಳ್ರಿ ಮಾನ್ಯ ರಾಜಗೌಡ್ರೆ. ದಯವಿಟ್ಟು ಏನಾದ್ರೂ ಒಂದು ನೀವು ರಾಜಕಾರಣದಲ್ಲಿದ್ದೀರಿ, ರಾಜಕಾರಣ ಜೀವನದಲ್ಲಿ ತುಂಬಾ ಜವಾಬ್ದಾರಿಯಾಗಿ ಸುತ್ತು ಮೈಯೆಲ್ಲ ಕಣ್ಣಿಟ್ಕೊಂಡು ತುಂಬಾ ಜವಾಬ್ದಾರಿಯಾಗಿ ಒಂದು ತೀರ್ಮಾನ ತಗೊಳ್ಬೇಕಾದ್ರೆ ಎಲ್ಲರನ್ನು ಒಗ್ಗೂಡಿಸ್ಕೊಂಡು ತೀರ್ಮಾನ ತಗೊಳ್ಬೇಕಾಗ್ತೈತೆ. ಏಕಾಏಕಿ ತಗೊಳೋದಲ್ಲ. ಇದರಲ್ಲೇ ನೀವು ರಾಜಕಾರಣ ಹೇಗಾದ್ರೆ ಇನ್ ಮುಂದಿನ ದಿನಗಳೆಲ್ಲ ಉಸ್ತುವಾರಿ ಸಚಿವರ ಒಂದು ಸಹಕಾರ ಬೇಕಾಗಿಲ್ಲ ಅಂದ್ರೆ ಬಿಟ್ಬಿಡಿ, ಬೇಡ. ನಿಮ್ ರಾಜಕಾರಣ ನೀವು ಮಾಡ್ಕೊಳ್ರಿ. ಪದೇ ನಮ್ಮ ಒಂದು ಉಸ್ತುವಾರಿ ಮಂತ್ರಿಗಳ ಬಗ್ಗೆ ಮಾತಾಡಬಾರ್ದು ಅಂತ ನಾನು ಈ ಮುಖಾನ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಮತ್ತೆ ಇವತ್ತು 2 ವರ್ಷದ ಮೇಲೆ 3 ತಿಂಗಳಾಯ್ತು. ಇವತ್ತು ಯಾರ್ಯಾರು ಕಷ್ಟ ಸುಖ ನೀವು ಸ್ಪಂದಿಸಿದೀರಾ ಹೇಳಿ? ಇವತ್ತು ಸಚಿವರೇ ಇಲ್ಲ ಅಂದಿದ್ರೆ
ನಮ್ಮ ತಾಲೂಕಲ್ಲಿ ಇರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಪಾಡೇನು? ಇವತ್ತು ಎಷ್ಟು ಜನರ ಒಂದು ಇವತ್ತು ಪೊಲೀಸ್ ಸಮಸ್ಯೆ ಬಂದಾಗ ಯಾವ ತರ ತನ್ನ ಒಂದು ಕಾಂಗ್ರೆಸ್ ಕಾರ್ಯಕರ್ತರ ರಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತು ಕಂದಾಯ ಇಲಾಖೆ ಆಗಿರ್ಬೋದು, ತಾಲೂಕಲ್ಲಿ ಬೇರೆ ಯಾವುದೇ ಒಂದು ವಿಚಾರ ಆಗಿರ್ಬೋದು, ಹಾಸ್ಪಿಟ್ಲ್ ವಿಚಾರ ಆಗಿರ್ಬೋದು, ಯಾವ ತರ ತನ್ನ ಒಂದು ಕಾರ್ಯಕರ್ತರನ್ನ ರಕ್ಷಣೆ ಮಾಡ್ತಾ ಇದ್ದಾರೆ. ಇವತ್ತೆಲ್ರಿಗೂ ಹೇಳ್ತಾ ಇದ್ದಾರೆ, ಬೇಡಪ್ಪ, ಒಳ್ಳೆ ಕಾಲ ಬರ್ತೈತೆ, ಒಳ್ಳೆ ದಿನ ಬರ್ತೈತೆ, ನೀವೆಲ್ಲ ಇದೇ ರೀತಿ ಒಗ್ಗಟ್ಟಾಗಿರಿ, ನಾನು ಇದೀನಿ ನಿಮ್ ಜೊತೆ, ಯಾವುದೇ ಕಾರಣಕ್ಕೆ ಬೇರೆ ಯಾವುದೇ ರೀತಿ ನಿಮ್ಮೊಂದು ಮನಸ್ಸಲ್ಲಿ ಆಲೋಚನೆ ಇಟ್ಕೊಳಕ್ ಹೋಗ್ಬೇಡ್ರಿ, ನೀವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರಬೇಕು, ಕಾಂಗ್ರೆಸ್ ಪಾರ್ಟಿಯಲ್ಲಿ ಒಗ್ಗಟ್ಟಾಗಿರಿ, ನಿಮ್ಗೆ ಎಂತ ಕಷ್ಟ ಬಂದ್ರು ಸಹ ನಿಮ್ ಬೆನ್ನಿಂದೆ ಇದ್ದೀನಿ ಅಂತ ಹೇಳಿದ್ದಾರೆ. ಇವತ್ತು ತಿಮ್ಮನಾಯಕನಹಳ್ಳಿಯಲ್ಲಿ ಗ್ರಾಮ ಪಂಚಾಯತಿ ಚುನಾವಣೆ ನಡೆಯಿತು. ಆ ಒಂದು ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಡಾಕ್ಟರ್ MC ಸುಧಾಕರ್ ಅವರು ಏನ್ ಮಾಡಿದ್ದಾರೆ ಅಂತ ರಾಜಗೌಡ ತಿಳ್ಕೊಂಡ್ಲಿ. ವೈಹುಣಸಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಚುನಾವಣೆ, ಅಧ್ಯಕ್ಷ ಚುನಾವಣೆ ಯಾವ ತರ ಸಹಕಾರ ಕೊಟ್ಟಿದ್ದಾರೆ ಅಂತ ತಿಳ್ಕೊಂಡ್ಲಿ. ಮತ್ತೆ ಬೆಳ್ಳುಟ್ಟಿ ವೆಂಕಟೇಶನ್ಗೆ ಹೇಳಿ, ಆನಂದಣ್ಣವ್ರಿಗೆ ಹೇಳಿ, ಲಗ್ನಾಯಕ ಮುನಿಯಪ್ಪಣ್ಣವ್ರಿಗೆ ಹೇಳಿ, ಸೊಣ್ಣಗಣ್ಣಹಳ್ಳಿ ಮುಂಜಣ್ಣವ್ರಿಗೆ ಹೇಳಿ, ಆಮೇಲೆ ಅವರು ಬಾಲು ಅಣ್ಣಗೆ ಹೇಳಿ. ಇವತ್ತು ಯಾರೇ ಹೋಗ್ರಿ ಮುಖಂಡ್ರೆ ಅಂತ ಏನಿಲ್ಲ, ನಮ್ಮ ಶಿಡ್ಲಘಾಟ್ ತಾಲೂಕಿಂದ ಸಾಮಾನ್ಯ ಕಾರ್ಯಕರ್ತರು ಹೋದ್ರು ಸಹ ಅವ್ರ ಕಷ್ಟ ಏನೇ ಇದ್ರು ಸಹ ಅವ್ರ ಕಷ್ಟನ ಆಲಿಸಿ, ಅಲ್ಲಿ ಯಾವ್ದೇ ಆ ಕಷ್ಟನ ಆಲಿಸಿ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗೆ ಕೂಡ್ಲೆ ಫೋನ್ ಮಾಡಿ, ಈ ಸಮಸ್ಯೆ ಈ ತರ ಐತೆ, ಇವರು ನಮ್ಗೆ ಬೇಕಾದವರು, ನಮ್ಗೆ ತುಂಬಾ ಬೇಕಾದವರು, ನಮ್ಮ ಪಾರ್ಟಿಯವರು, ದಯವಿಟ್ಟು ಸಹಾಯ ಮಾಡ್ರಿ ಅಂತ ಹೇಳ್ತಾ ಇದಾರೆ. ಅವರೇ ಎಲ್ಲ ಅಂದಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನು, ನಾವೇನ್ ಮಾಡ್ಬೇಕಾಗಿತ್ತು? ಇವತ್ತು ನೀವು ಈ ತರ ಎಲ್ಲ ಮಾಡ್ತಾ ಇರೋದ್ರಿಂದ ವಿರೋಧ ಪಕ್ಷದವ್ರು ನಾವೇ ಬಲ ಕೊಟ್ಟಂಗ ಆಗ್ತೈತೆ, ಅದಾಗ್ಬಾರ್ದು. ಏನೇ ಇದ್ರು ನಾಲ್ಕು ಗೋಡೆ ಮಧ್ಯೆನೆ ನಮ್ಮೊಂದು ಕಷ್ಟ ಸುಖಗಳನ್ನ ಸಮಸ್ಯೆಗಳನ್ನ ಬಗೆಹರಿಸ್ಕೊಂಡು ಪಾರ್ಟಿ ಕಟ್ಟಂತದಾಗ್ಬೇಕು. ಇನ್ನು ಮುಂದೆ ಆದ್ರೂ ದಯವಿಟ್ಟು ನೀವು ತಿಳ್ಕೊಂಡು, ಯಾರು ಏನು ಅಂತ ತಿಳ್ಕೊಂಡು ನೀವು ಮಾತಾಡ್ಬೇಕಾಗ್ತೈತೆ. ಪಾರ್ಟಿ ಸಂಘಟನೆ ಮಾಡೋದು ನೋಡಿ, ನಾವೆಲ್ಲ ಬರ್ತೀವಿ, ನಮ್ಗೆ ಪಕ್ಷ ಇಂಪಾರ್ಟೆಂಟ್, ಕಾಂಗ್ರೆಸ್ ಪಾರ್ಟಿ ಇಂಪಾರ್ಟೆಂಟ್. 40 ವರ್ಷದಿಂದ ನಾವು ಕಾಂಗ್ರೆಸ್ ಪಾರ್ಟಿಯಲ್ಲಿ ಇರೋದು. ನಮ್ಮ ತಂದೆಯವರು, ನಮ್ಮ ತಾತವರು, ಇಲ್ಲಿ ಇರ್ತಕ್ಕಂಥವ್ರೆಲ್ಲ ಅಷ್ಟೇ, ನಾವ್ ಯಾವತ್ತೂ ಕಾಂಗ್ರೆಸ್ ಪಾರ್ಟಿಗೆ ಮೋಸ ಮಾಡಿಲ್ಲ. ಈ ತರ ಒಂದು ಗುಂಪನ್ನು ಉಳಿಸ್ಕೊಂಡು ರಾಜಕೀಯನ ಯಾವ ತರ ಮಾಡ್ಬೇಕಂತ ತಿಳ್ಕೊಂಡು, ಒಂದ್ ವೇಳೆ ರಾಜಕಾರಣ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ಹಿರಿಯ ಮುಖಂಡ್ರು ಇದಾರೆ, ಅವ್ರನ್ನ ಕೇಳಿ ತಿಳ್ಕೊಂಡು ಮುಂದಿನ ದಿನ ರಾಜಕಾರಣ ಮಾಡ್ಬೇಕು ಅಂತ ಈ ಮುಖೇನ ನಾನು ರಾಜಗೌಡರಿಗೆ ಹೇಳ್ಲಿಕ್ಕೆ ನಾನು ಇಷ್ಟ. ಈ ಒಂದು ವಾರದಿಂದ ನಮ್ಮ ರಾಜೀವ್ ಗೌಡ್ರು 2023 ವಿಧಾನಸಭಾ ಚುನಾವಣೆ ಅಭ್ಯರ್ಥಿ ಆಗಿರ್ತಕ್ಕಂಥ ರಾಜೀವ್ ಗೌಡ್ರು, ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂಥವರು ತಮ್ಮ ಫೇಸ್ಬುಕ್ ಅಲ್ಲಿ ನಮ್ಮ ಉಸ್ತುವಾರಿ ಮಂತ್ರಿಗಳಾದಂತ MC ಸುಧಾಕರ್ ಅವ್ರ ಬಗ್ಗೆ ತಮ್ಮ ಒಂದು ಹೇಳಿಕೆಯನ್ನ ಹಂಚ್ಕೊಂಡಿದ್ದಾರೆ. ಹಾಗೇನೆ ಇವತ್ತು ನಮ್ಮ ರಾಜೀವ್ ಗೌಡ್ರು ಈ ಒಂದು ತಾಲೂಕಿಗೆ ಬರ್ಬೇಕಾದ ಕಾರಣ, ಇವತ್ತು ಈ 2023 ಚುನಾವಣೆಯಲ್ಲಿ ಸ್ಪರ್ಧಿಸಬೇಕಾದ್ರೆ ಕಾರಣ ನಮ್ಮ ಶಾಸಕರ ಮಾಜಿ ಮಂತ್ರಿಗಳಾದಂತಹ ವಿ ಮುನಿಯಪ್ಪಣ್ಣವರು ಹಾಗೂ ಶ್ರೀಧರ್ ಮುನಿಯಪ್ಪಣ್ಣವರ ಒಂದು ನೇತೃತ್ವದಲ್ಲಿ 2023 ಚುನಾವಣೆಗೆ ಅವ್ರಿಗೆ ಅಧಿಕೃತ ಅಭ್ಯರ್ಥಿಯಾಗಲು ಕಾಂಗ್ರೆಸ್ ಪಕ್ಷದಿಂದ ಒಂದು ಬಿಫಾರಂ ಅನ್ನ ಕೊಡ್ಸೋ ಮುಖಾಂತರ ಅವರನ್ನ ಈ ತಾಲೂಕಿಗೆ ಲೋಕಾರ್ಪಣೆ ಮಾಡಿದ್ರು. ಆದ್ರೆ ಲೋಕಾರ್ಪಣೆ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ತಾಲೂಕಲ್ಲಿ 2 ಬಣಗಳಾಯ್ತು. ಇನ್ನೊಂದು ಬಂಡಾಯ ಅಭ್ಯರ್ಥಿ ಆದ ಕಾರಣದಿಂದ ಇವ್ರಿಗೆ 36,000 ಮತಗಳು ಪಡೆದ್ರು, ಅವರು 53,000 ಮತ ಪಡೆದ್ರು. ನಮ್ಮ ವಿರೋಧ ಪಕ್ಷದವರು 68,000 ಮತ ಪಡೆದ್ರು, ಅವ್ರು ಗೆದ್ರು. ಇವರು ಸೋತ ನಂತರ ಈ ತಾಲೂಕಿನಲ್ಲಿ ಯಾವ ಹಳ್ಳಿ ಕಡೆನೂ ತಲೆ ಹಾಕಿ ಮಲಗಲಿಲ್ಲ. ಏನ್ ಇವತ್ತು ಕಾಂಗ್ರೆಸ್ ಸರ್ಕಾರ ಬಂದಿದೆ, ಆ ಸರ್ಕಾರದಲ್ಲಿ ಒಂದು ಸರ್ಕಾರಿ ನಾಮಿನಿಗಳು ಅಂತಕ್ಕಂಥ ಒಂದು ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರ್ತದೆ. ಏನೋ ತಾಲೂಕಿನಲ್ಲಿ ಕಾರ್ಯಕರ್ತರಿಗೆ, ಮುಖಂಡರಿಗೆ ಒಂದೊಂದು ಕೆಲವು ಇಲಾಖೆಗಳಿಗೆ ಸಂಬಂಧಪಟ್ಟಂತ ಸದಸ್ಯರನ್ನ ಅಧ್ಯಕ್ಷರನ್ನ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಇರ್ತದೆ. ಆ ಕಾರ್ಯಕ್ರಮವನ್ನ ಮಾಡ್ತಕ್ಕಂಥದ್ದು ಈ ತಾಲೂಕಿನ ಒಬ್ಬ ಏನ್ ಸ್ವತಂತ್ರ ಮುಖಂಡರಾಗಿರ್ತಕ್ಕಂಥ ರಾಜೀವ್ ಗೌಡ್ರು ಮಾಡ್ಬೇಕಾಗಿತ್ತು. ಆದ್ರೆ ಅವ್ರು ಯಾಕೋ ಪಾಪ ಪ್ರಯತ್ನ ಪಡ್ಲಿಲ್ಲ. ಮಂತ್ರಿಗಳು 2-3 ಬಾರಿ ಇವ್ರನ್ನೆಲ್ಲ ಕರೆದು ಪ್ರಯತ್ನ ಪಟ್ರು, ಆದ್ರೂ ಯಾಕೋ ಇವರು ಒಂದು ಗುಂಪುಗಾರಿಕೆ ಮಾಡ್ಕೊಂಡು ಮಾಡಿದ್ರು. ಆದ್ರಿಂದ ಮೊನ್ನೆ ನಮ್ಮ ನಾಯಕರಾಗಿರ್ತಕ್ಕಂಥ ವಿ ಮುನಿಯಪ್ಪಣ್ಣವರು ಅವರ ಲೆಟರ್ ಅಲ್ಲೇ ಕೆಲವೊಂದು ಕಾರ್ಯಕರ್ತರನ್ನ ಸೂಚನೆ ಮಾಡಿ ಎಲ್ಲಾ ಇಲಾಖೆಗೆ ಒಂದು ನಾಮಿನಿ ನಿರ್ದೇಶಕಗಳಾಗಿ ಮಾಡೋದಕ್ಕೆ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರಿಗೆ ಕೊಟ್ರು. ಅದು ಕೊಟ್ಟಂತ ಅದನ್ನ ಅನುಷ್ಠಾನ ಆಯ್ತು. ನಮ್ಮ ನಾಯಕರು ಏನು ಅನುಷ್ಠಾನ ಮಾಡಿಸಿದ್ರು, ಆ ಒಂದು ಎಲ್ಲಾ ನಾಮಿನಿಗಳನ್ನ ರದ್ದುಪಡಿಸೋದಕ್ಕೆ ಹೋಗಿ ತಮ್ಮ ರಾಜೀವ್ ಗೌಡ್ರು ಹೋಗಿ ಅದನ್ನ ರದ್ದುಪಡಿಸ್ಬೇಕು ಅಂತ DK ಶಿವಕುಮಾರ್ ಕೊಟ್ಟು ರದ್ದುಪಡಿಸಿ ಇವ್ರದೇ ಆದ ಲೆಟರ್ ಅಲ್ಲಿ ಇವ್ರದೇ ಆದ ಎಲ್ಲ ನಮ್ಗೆ ಕಾಂಗ್ರೆಸ್ ಕಾರ್ಯಕರ್ತರ ಹೆಸರೇ ಯಾರು ಬೇಕಾದ್ರೂ ಕೊಟ್ಟಿದ್ದಾರೆ, ಕೊಡ್ಲಿ ಸಂತೋಷ. ಆದ್ರೆ ಅದ್ರ ಬಗ್ಗೆ ಕೆಲವೊಂದು ಟೀಕೆ ಟಿಪ್ಪಣಿಗಳು ಮಾಡಿದಾರೆ ಮಂತ್ರಿಗಳ ಬಗ್ಗೆ. ಏನ್ ಟೀಕೆ ಟಿಪ್ಪಣಿ ಅಂತಂದ್ರೆ, ನಾನ್ ತಾಕತ್ ನೋಡಿ ಇವತ್ತು ನನಗೆ ನನ್ನ ತಾಕತ್ ಏನು ಅಂತ DK ಶಿವಕುಮಾರ್ ಗೊತ್ತು, ಆದ್ರೆ ನಿಮಗ್ ಗೊತ್ತಿಲ್ಲ.
ಅಂತಕ್ಕಂಥ ಒಂದು ಟೀಕೆ ಮಾಡಿದ್ದಾರೆ. ಅಲ್ಲ, ನಿಮ್ಮ ತಾಕತ್ತು ಮಂತ್ರಿಗಳಿಗೆ ಹಾಕ್ಬೇಕು, ಅವಶ್ಯಕತೆ ಏನಿದೆ? ನೀವು ಇಲ್ಲಿ ಪಾರ್ಟಿ ಕಟ್ಟೋದೇನೋ ಅಥವಾ ಪಾರ್ಟಿ ಬೆಳೆಸೋದೇನೋ ಮುಂದಿನ ದಿನಗಳಲ್ಲಿ ಇಲ್ಲಿ ಶಾಸಕರಾಗಬೇಕು ಅಂತಕ್ಕಂಥ ಒಂದು ಪ್ರಯತ್ನದಲ್ಲಿರ್ಬೇಕೆ ಹೊರತುನೋ ನೀವು ಆದ್ರೆ ಮಾಡ್ತಾ ಇರೋದು ಬರೀ ಟೀಕೆಗಳು, ಗುಂಪುಗಾರಿಕೆ. ನಾವು ಇವತ್ತು ಇಲ್ಲಿ ಏನ್ ಸೇರಿದೀವಿ, ಎಲ್ಲ ಮುನಿಯಪ್ಪ, ಶ್ರೀಧರ ಮುನಿಯಪ್ಪ ಫಾಲೋವರ್ಸ್ ಏನೋ ಎಲ್ಲ ಕಾರ್ಯಕರ್ತರು. ನಾವೇನ್ ಗುಂಪುಗಾರಿಕೆ ಮಾಡ್ತಾ ಇಲ್ಲ, ಎಲ್ಲ ಮಾಡ್ತಾ ಇರೋದು ನೀವೇ. ಮಂತ್ರಿಗಳು ಗುಂಪುಗಾರಿಕೆ ಮಾಡ್ತಾ ಇಲ್ಲ, ನೀವು ಮಾಡ್ತಾ ಇರೋದು ರಾಜೇಗೌಡ್ರೆ. ಇವತ್ತು ಏನು ಈ ಒಂದು ಕೊಟ್ಟಿದಿರಲ್ಲ ನೋಡಿ, ಇವತ್ತು ಈ ತಾಲೂಕು ಏನು ಒಂದು ಗ್ಯಾರಂಟಿಗಳ ಅನುಷ್ಠಾನ ಅಧ್ಯಕ್ಷರ ಸಹಿತ ನಿಮ್ಮ ಹೆಸರು ಕೊಟ್ಟಿದ್ದೀರಿ. ಡಿ ಕೆ ಶಿವಕುಮಾರ್ ನೋಡಿದ್ರೆಲ್ಲ ನನ್ಗೆ ಗೊತ್ತಿಲ್ಲ, ಅವರೇ ನೋಡಿದ್ರೆ ನಿಮ್ಮ ಮಗದ ಮೇಲೆ ಆಗ್ತಾ ಇದ್ರು. ಇವತ್ತು ನೋಡಿ ಲೆಟರ್ ಇದೆ, ತಾಲೂಕು ಗ್ಯಾರಂಟಿಗಳ ಅನುಷ್ಠಾನ ಅಧ್ಯಕ್ಷರನ್ನ ರಾಜೀವ್ ಗೌಡ್ರನ್ನ ಮಾಡ್ಬೇಕು ಅಂತ ನಿಮ್ಮ ಶಿಫಾರಸು ಮಾಡಿಸಿದ್ದೀರಿ ನೀವು. ಇನ್ಯಾರು ಮುಖಂಡರಿಲ್ವ ಈ ತಾಲೂಕಲ್ಲೇ? ಈ 35 ವರ್ಷದಿಂದ 40 ವರ್ಷದಿಂದ ಈ ಪಾರ್ಟಿಗೆ ದುಡಿದಿರ್ತಕ್ಕಂಥ ಮುಖಂಡರು ಎಷ್ಟು ಜನ ಇಲ್ಲ? ಆಮೇಲೆ ಇವತ್ತು ಏನ್ ಬ್ಲಾಕ್ ಕಾಂಗ್ರೆಸ್ ಪ್ರೆಸಿಡೆಂಟ್ ತಮ್ಮ ಶ್ರೀಮತಿ ಅವ್ರನ್ನ ಮಾಡ್ಕೊಂಡಿದ್ರಿ, ಇನ್ ಬೇರೆ ಯಾರು ಮುಖಂಡರಿಲ್ವಾ ಈ ತಾಲೂಕಲ್ಲೇ 35 ವರ್ಷ ದುಡಿದಿರ್ತಕ್ಕಂಥವ್ರು? ಇವತ್ತು ಏನು ಆ ತಲಕಾಲ್ ಬೆಟ್ಟಲ್ಲಿ ಹೋಗಿದ್ರ, ಇವತ್ತು ಅಲ್ಲಿ ಒಂದು ಆ ತಲಕಾಲ್ ಬೆಟ್ಟ ಶ್ರೀ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದ ಒಂದು ಅಭಿವೃದ್ಧಿ ಸಮಿತಿಯಲ್ಲಿ ಒಬ್ಬ ಸದಸ್ಯರಾಗಿದ್ದೀರ ನೀವು, ಒಬ್ಬ ಶಾಸಕರಾಗುವಂತವ್ರು. ಮುಂದಿನ ದಿನಗಳಲ್ಲಿ ಇದಾ ನಿಮ್ ರಾಜಕಾರಣ? ಆದ್ರೆ ನೀವು ಅಥವಾ ಏನು ಪಾರ್ಟಿ ಕಟ್ಟಬೇಕು ಅಂತ ಬಂದಿರೋ ಅಥವಾ ಈ ಪಾರ್ಟಿ ಈ ತಾಲೂಕಲ್ಲಿ ಮುಗಿಸ್ಬೇಕು ಅಂತ ಬಂದಿರೋ ಅರ್ಥವಾಗ್ತಾ ಇಲ್ಲ. ಯಾಕೆ ಅಂತಂದ್ರೆ ಇವತ್ತು ಮಿನಿಸ್ಟರ್ ಬಗ್ಗೆ ಮಾತಾಡ್ತೀರಾ, ಮಿನಿಸ್ಟರ್ ಬಗ್ಗೆ ಮಾತಾಡಿದ್ರೆ ನಾಳೆ ಮಿನಿಸ್ಟರ್ ಬೇಕಾಗ್ತದೆ ನಿಮ್ಗೆ. ಇಲ್ಲಿ ಮಿನಿಸ್ಟರ್ ಬೇಕಾಗ್ತದೆ, ಮುನಿಯಪ್ಪಣ್ಣು ಬೇಕಾಗ್ತದೆ, ಶ್ರೀಧರ್ ಮುನಿಯಪ್ಪನವರು ಬೇಕಾಗ್ತದೆ. ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ಹೋದ್ರೆ ಮಾತ್ರ ಪಾರ್ಟಿ ಕಟ್ಟಾಗ್ತದೆ. ಈಗ ಆಲ್ರೆಡಿ ನಿಮ್ಗೆ ಅರ್ಥ ಆಗಿದೆ ಲೋಕಸಭಾ ಚುನಾವಣೆಯಲ್ಲಿ. ಲೋಕಸಭಾ ಚುನಾವಣೆಯಲ್ಲಿ ಇವತ್ತು ನಿಮ್ಗೆ ಬರೀ ನೀವು ನಿಂತಿದ್ದಾಗ ಏನೋ ಶಾಸಕರ ಎಲೆಕ್ಷನ್ ನಿಂತಿದ್ದಾಗ ಬರೀ 36 ಸಾವಿರ. ಲೋಕಸಭಾ ಎಲೆಕ್ಷನ್ ನಮ್ಮ ತಾಲೂಕಲ್ಲಿ ಕಾಂಗ್ರೆಸ್ ಬಂದಿದ್ದು 80,000 ಚಿಲ್ಲರೆ. ಯಾಕೆ ಬಂತು? ಅದೇ ಮಂತ್ರಿಗಳು ಎಲ್ಲರನ್ನೂ ಒಗ್ಗೂಡಿಸಿ ಒಗ್ಗಟ್ಟಾಗಿ ಮಾಡಿ ಅಂದಿದ್ದಕ್ಕೆ ಇವತ್ತು ನೇರ ಹಣೆ ನಡೆದು ನಮ್ಮ ಶಿಲ್ಘಟ್ಟ ತಾಲೂಕಲ್ಲಿ 50-50 ಆಯ್ತು. ಏನು JDSಗೆ ಮತ್ತು ಕಾಂಗ್ರೆಸ್ಗೆ. ಹೆಂಗ್ ಬಂತು 80,000 ಚಿಲ್ಲರೆ? ನಾಳೆ ಬೆಳಿಗ್ಗೆನೂ ಅಷ್ಟೇ ಒಗ್ಗಟ್ಟಾಗಿ ಹೋದ್ರೆ ಮಾತ್ರ ಈ ತಾಲೂಕಲ್ಲಿ ಉಳಿಗಾಲ, ಇಲ್ಲದೆ ಇದ್ರೆ ಉಳಿಗಾಲ ಇಲ್ಲ. ರಾಜೀವ್ಗೌಡ್ರೆ, ದಯವಿಟ್ಟು ಹೇಳ್ತಾ ಇದೀವಿ, ನೀವೇನಾದ್ರು ಪಾರ್ಟಿ ಕಟ್ಟಬೇಕು ಬೆಳೆಸ್ಬೇಕು ಅನ್ನೋದಾದ್ರೆ ಮಂತ್ರಿಗಳನ್ನ ಎಲ್ಲಂದ್ರೆ ಅಲ್ಲಿ ಏನಾದ್ರೆ ಮಾತಾಡೋದ್ ಬಿಡಿ ದಯವಿಟ್ಟು. ಕೆಲವು ಕಾರ್ಯಕರ್ತರನ್ನ ಹೇಳುವಾಗ ಮಾತಾಡ್ತೀರಾ, ಅದನ್ನ ಬಿಡಿ. ಏನೋ ಪಾರ್ಟಿಯಿಂದ ಸಸ್ಪೆಂಡ್ ಮಾಡ್ಬೇಕು ಅಂತೀರಾ. ಎಲ್ಲರೂ ಹೊರಟೋದ್ಮೇಲೆ ನೀವೇನು, ಈಗ ನಾವೆಲ್ಲ ಇರೋದು ಮಂತ್ರಿಗಳಿಂದ, ನಮ್ಮ ಯುವಮನಪ್ಪಣ್ಣಿಂದ ಅಷ್ಟೇ ಪಾರ್ಟಿಯಲ್ಲಿ ಇರೋದು. ಇವತ್ತು ಮಂತ್ರಿಗಳೊಬ್ಬರು ನಮ್ಗೆ ಏನಾದ್ರೂ ಇಲ್ಲಿ ಭಾಗದಲ್ಲಿ ಸಹಕಾರ ಮಾಡದೆ ನಮ್ಗೆ ಯಾರು ಇಲ್ಲಿ ದಿಕ್ಕೇ ಇಲ್ಲ. ನೀವು ಇದುವರೆಗೂ ಯಾವ ಒಂದು ಪೊಲೀಸ್ ಸ್ಟೇಷನ್ ಬರಲ್ಲ, ಒಂದು ತಾಲೂಕು ಆಫೀಸ್ ಅಂತ ನೋಡಲ್ಲ, ಯಾವುದೇ ಒಂದು ಫೋನ್ ಮಾಡಿದ್ರೆ ಫೋನ್ ತೆಗಿಲ್ಲ ನೀವು. ದಯವಿಟ್ಟು ಹೇಳ್ತಾ ಇದೀನಿ, ಮುಂದಿನ ದಿನಗಳಲ್ಲಿ ಒಂದು ಪಾರ್ಟಿ ಕಟ್ಟೋ ಕೆಲಸ ಮಾಡಿ. ಮಂತ್ರಿಗಳು ಈ ತಾಲೂಕಲ್ಲಿ ಅವ್ರದೇ ಆದ ಓಟ್ ಇದೆ, ಅವ್ರದೇ ಆದ ಒಂದು ಬಂಧುಗಳಿದ್ದಾರೆ, ಸಂಬಂಧಿಕರಿದ್ದಾರೆ, ಅವ್ರದೇ ಆದ ಫಾಲೋವರ್ಸ್ ಇದ್ದಾರೆ, ಅವ್ರಿಗೆ ಬೇಕಾದಂತ ಶಿಷ್ಯರಿದ್ದಾರೆ. ನಾಳೆ ಬೆಳಿಗ್ಗೆ ಅವ್ರ ಸಹಕಾರ ನಿಮಗ್ ಬೇಕು ಚುನಾವಣೆಗೆ. ನೀವು ನಾಳೆ ಬೆಳಿಗ್ಗೆ ಚುನಾವಣೆಗೆ ನಿಂತು ಶಾಸಕರಾಗಬೇಕು ಅಂತಂದ್ರೆ ಎಲ್ಲರನ್ನೂ ಒಗ್ಗೂಡಿಸ್ಕೊಂಡು ದಯವಿಟ್ಟು ಈ ತಾಲೂಕಲ್ಲಿ ಪಾರ್ಟಿ ಕಟ್ಟುವಂತ ಕೆಲಸ ಮಾಡಿ. ದಯವಿಟ್ಟು ಗುಂಪುಗಾರಿಕೆ ನೀವು ಬಿಟ್ಬಿಡಿ. ಗುಂಪುಗಾರಿಕೆ ಮಿನಿಸ್ಟರ್ ಎಲ್ಲ ಮಾಡ್ತಾ ಇರೋದು, ನೀವು ಮಾಡ್ತಾ ಇರೋದು ಗುಂಪುಗಾರಿಕೆ. ಸೋತ ನಂತರ ಯಾವ ಹಳ್ಳಿಗೆ ಹೋಗಿದ್ದೀರಿ, ಇಲ್ಲ ಯಾವ ಪಂಚಾಯತಿ ವ್ಯಾಪ್ತಿಗೆ ಹೋಗಿದ್ದೀರಿ, ಯಾವ ಬಡವನ್ ಕಷ್ಟ ನೋಡಿದಿರಿ ನೀವು? ಹೇಳಿ ಗೌಡ್ರೆ, ಇಂಥ ಹಳ್ಳಿಯಲ್ಲಿ ಇಂಥ ಬಡವನ್ ನಾನು ಸಹಾಯ ಮಾಡಿದ್ದೀನಿ, ನಾನು ಸೋತ ಮೇಲೂ ನಾನು ನನ್ನ ಒಂದು ಪ್ರಯತ್ನದಲ್ಲೇ ಇದ್ದೀನಿ, ನಾನು ಕಾರ್ಯಕರ್ತರ ಜೊತೆಲೇ ಇದ್ದೀನಿ ಅಂತ ಹೇಳಿ ಯಾವ್ದಾದ್ರು ತೋರಿಸಿ ದಯವಿಟ್ಟು. ನಾವು ನಿಮ್ದೇ ಇರ್ತೀವಿ. ಬರೀ ಡೊಂಗಿ ರಾಜಕಾರಣ ಮಾಡ್ತಾ ಇದ್ರಿ. ದಯವಿಟ್ಟು ಮುಂದಿನ ದಿನಗಳಲ್ಲಿ ಏನ್ ಮಾಡಿದ್ರೆ ಉಳಿಗಾಲ ಇಲ್ಲ ನಮ್ಗೆ. ಇದೊಂದು ಮಾತು ಹೇಳಕ್ ಇಷ್ಟಪಡ್ತೀನಿ. ದಯವಿಟ್ಟು ಇದನ್ನ ಬಿಟ್ಟು ನೀವು ಮಂತ್ರಿಗಳನ್ನ ನೀವು ಹೇಳೋದನ್ನ ಬಿಟ್ಟು ದಯವಿಟ್ಟು ನಿಮ್ ಕೆಲಸ ಪಾರ್ಟಿ ಕಟ್ಟೋ ಕೆಲಸ ಮಾಡಿ. ಎಲ್ಲರನ್ನು ಮಂತ್ರಿಗಳ ವಿಶ್ವಾಸ ತಗೊಳ್ಳಿ. ಮಂತ್ರಿಗಳೇನು ನಿಮ್ಮನೇನೋ ಬಿಟ್ಬಿಟ್ಟಿಲ್ಲ ಇವತ್ತು. ಮುಂದಿನಗಳಲ್ಲಿ ದಯವಿಟ್ಟು ಪಾರ್ಟಿ ಕಟ್ಟಿ ಈ ತಾಲೂಕಲ್ಲಿ ಏನಾದ್ರು ಪಾರ್ಟಿ ಉಳಿಸೋಂತ ಕೆಲಸ ಮಾಡಿದ್ರೆ ನಾವು ಅದಕ್ಕೆ ಸಹಕರಿಸ್ತೀವಿ. ಇಲ್ಲದೆ ಇದ್ರೆ ಇದ್ರ ವಿರುದ್ಧ ನಿಮ್ ವಿರುದ್ಧ ಹೋರಾಟ ನಡೆಸಬೇಕಾಗ್ತದೆ. ದಯವಿಟ್ಟು ಇದೊಂದು ಎಚ್ಚರಿಕೆ ಮಾತನ್ನು ಹೇಳಕ್ ಬಯಸ್ತಾ ಇದ್ದೀನಿ.